ಹಲೋ ವೀಕ್ಷಕರೇ, ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು ಇದು 5 ಗಂಟೆಗೆ ಮಾಡಿರುವ ಪೂಜೆ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತಾ ಇದ್ದೀನಿ. ಫಸ್ಟು ಬಾಗಿಲು ತೊಳೆದು ಬಾಗಿಲಿಗೆ ಈ ರೀತಿ ಅರಿಶಿಣವನ್ನು ಹಚ್ಚಿ ಆ ನಂತರ ರಂಗೋಲಿಯನ್ನು ಬಿಟ್ಟು ಅರಿಶಿಣ ಕುಂಕುಮ ಇಟ್ಟು ಹೂವನ್ನು ಇಡಬೇಕು. ಈ ರೀತಿ ಹೊಸ್ಲಿಗೆ ಅರಿಶಿಣವನ್ನು ಹಚ್ಚಿ ಅರಿಶಿಣ ಕುಂಕುಮ ಇಟ್ಟು ನಂತರ ರಂಗೋಲಿನ ಬಿಟ್ಟರೆ ತುಂಬ ಶ್ರೇಷ್ಠ. ಇದು ಪ್ರತಿನಿತ್ಯವೂ ಮಾಡ್ಬೋದು. ಒಂದೇ ದಿನ ಹೊಸ್ಲಿಗೆ ಈ ರೀತಿ ಬಿಡಿಸ್ಬೇಕು ಅಂತ ಏನೂ ಇಲ್ಲ. ಆದರೆ ಬ್ರಾಹ್ಮಿ ಮುಹೂರ್ತದ 6 ಗಂಟೆ ಮುಂಚೆ ಬಾಗಿಲನ್ನು ತೊಳೆದು ಅಂಗಳಕ್ಕೆ ನೀರನ್ನು ಹಾಕಿ ಹೊಸ್ತಿಲಿಗೆ ರಂಗೋಲಿ ಬಿಟ್ಟು ಅರಿಶಿಣ ಕುಂಕುಮ ಹಚ್ಚುವುದರಿಂದ ನಮ್ಮ ಮನೆಯ ದಾರಿದ್ರ್ಯವು ದೂರವಾಗುತ್ತದೆ ಎಂಬುದು ನಮ್ಮ ಹಿರಿಯರು ನಡೆದುಕೊಂಡು ಬಂದಿರುವ ರೀತಿ. ಹಾಗಾಗಿ ನಾವು ಅದನ್ನು ಮುಂದುವರಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಬಿಟ್ಟರೆ. ಹಾಗಾಗಿ ಸೋಂಬೇರಿತನ ಮಾಡ್ದೇ ನಮ್ಮ ಹಿಂದಿನವರು ಹೇಗೆ ಬೆಳಗ್ಗೆ ಬೇಗನೆ ಯಾರ ಮನೇಲಾದರೂ ವಯಸ್ಸಾದವರಿದ್ದರೆ ಅವರು 5 ಗಂಟೆಗಿಂತ ಮುಂಚೆನೇ ಎದ್ದು ಕೂತ್ಕೊತಾರೆ. ಆದರೆ ನಾವು ನಮಗೆ 6 ಗಂಟೆ ಅಲ್ಲ 7 ಗಂಟೆ ಆದರೂ ಕೂಡ ಎಚ್ಚರನೇ ಆಗೋದಿಲ್ಲ. ಸರಿ, ಇವಾಗ ಬನ್ನಿ ದೇವ್ರ ಮನೆಗೆ ಹೋಗೋಣ. ಇವತ್ತು ರಾಯರ ವಾರ ಆಗಿರೋದ್ರಿಂದ ರಾಯರ ಪೂಜೆನ ನಾವು ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಮೊದಲು ರಾಯರಿಗೆ ಒಂದು ಪೀಠವನ್ನು ರೆಡಿ ಮಾಡ್ಕೊಳ್ಳೋಣ. ಅದು ಮರದ ಮಣೆ ಆಗಿದ್ದರೂ ಸರಿ, ಈ ಡಿಸೈನ್ಗಳದ್ದು ಸಿಗುತ್ತಲ್ಲ ಅದಾದರೂ ಸರಿ. ಆದರೆ ನಾನು ಮರದನ್ನ ಯೂಸ್ ಮಾಡ್ತಾ ಇದ್ದೀನಿ, ಮಣೆನ. ಅದಕ್ಕೆ ಆ ಪೀಠಕ್ಕೆ ರಂಗೋಲಿನ ಹಾಕ್ಕೊಂಡು ಅರಿಶಿಣ ಕುಂಕುಮ ಸುತ್ತಲೂ 4 ಮೂಲೆಗೂ ಅರಿಶಿಣ ಕುಂಕುಮ ಹಚ್ಚಿ ಮತ್ತು ಮಧ್ಯಕ್ಕೆ ಸ್ವಲ್ಪ ರಂಗೋಲಿ ಮಧ್ಯೆ ಅರಿಶಿಣ ಕುಂಕುಮನ ಇಟ್ಟು ನಂತರ ಅಕ್ಷತೆ ಹೇಗೆ ಮಾಡೋದು ಅಂತ ಅಕ್ಷತೆಗೆ ಅಕ್ಕಿ ತಗೊಂಡು ಕುಂಕುಮನ ಮಿಕ್ಸ್ ಮಾಡಿ ಕೆಂಪು ಅಕ್ಷತೆ ಮಾಡಿದ್ದೀನಿ. ಅಕ್ಷತೆ 1-2 ಕಾಳು ಆ ಪೀಠದ ಮೇಲೆ ಹಾಕಿ ನಂತರ ರಾಯರ ಫೋಟೋ ಹಚ್ಚೋಕ್ಕೆ ಗಂಧ ತೈಲಬೋದು. ಇದು ಚಂದನ ಅಂತಾರೆ. ಇದು ನಿಮಗೆ ಪೂಜಾ ಐಟಮ್ಗಳು ಸಿಗುತ್ತಲ್ಲ ಆ ಸ್ಟೋರಲ್ಲಿ ಸಿಗುತ್ತೆ ನೋಡಿ. ನಾನು ಚಂದನ ಎಲ್ಲ ಹಚ್ಚಿ ತುಳಸಿ ಹಾರವನ್ನು ಹಾಕಿ ಹೂವನ್ನು ಇಟ್ಟು ರಾಯರನ್ನ ಪೀಠದ ಮೇಲೆ ಕೂರಿಸಿದ್ದೀನಿ. ಈ ರೀತಿ ನಾನು ಮಾಡುವ ವಾರದ ಪೂಜೆ ಹೀಗಿರುತ್ತೆ. ಈ ತುಳಸಿ ದಳ ಮತ್ತು ಕೆಂಪು ಅಕ್ಷತೆ, ಈ ಅಕ್ಷತೆನ ನಾವು ಕೈಯಲ್ಲಿ ಇಟ್ಕೊಂಡು ರಾಯರನ್ನ ಭಕ್ತಿಯಿಂದ ಬೇಡಿ ನಮ್ಮ ಮನಸ್ಸಲ್ಲಿರುವ ಇಷ್ಟಾರ್ಥಗಳನ್ನೆಲ್ಲ ಬೇಡಿಕೊಂಡು ಅವರ ಫೋಟೋದ ಮುಂದೆ ಅಕ್ಷತೆನ ಹಾಗೆ ಹಾಕಬೇಕು. ಹಾಗೆ ನೈವೇದ್ಯಕ್ಕೆ ನಾನು ಹಾಲು ಮತ್ತು ಬಾಳೆಹಣ್ಣು ಇಟ್ಟಿದ್ದೀನಿ. ನಮ್ಮ ಕೈಯಲ್ಲಿ ಏನು ಸಾಧ್ಯವೋ ಅದನ್ನೇ ಇಡ್ರಿ. ರಾಯರೇನು ಆಡಂಬರನೇ ಬೇಕು ಅಂತ ಕೇಳಲ್ಲ. 1 ಲೋಟ ನೀರಿಟ್ಟರು ಕೂಡ ಭಕ್ತಿಯಿಂದ ಸ್ವೀಕರಿಸ್ತಾರೆ. ಹಾಗಾಗಿ ನಮ್ಮ ಕೈಯಿಂದ ಏನು ಸಾಧ್ಯವೋ ಅಷ್ಟನ್ನೇ ಮಾಡೋಣ. ತುಂಬಾ ಹೂ ಹಾಕಿ ಇಷ್ಟೊಂದು ಹಣ್ಣುಗಳಿಡಿ ಅಷ್ಟು ನೈವೇದ್ಯ ಮಾಡಿ ಆ ಥರ ರಾಯರು ಯಾವತ್ತೂ ಹೇಳಿಲ್ಲ. ಅಂಥವ್ರಿಗೆ ರಾಯರು ಬೇಗನೆ ಒಲಿಯೋದು ಕೂಡ ಇಲ್ಲ. ನಾವು ನಮ್ಮ ಕೈಯಿಂದ ಬಡ ಭಕ್ತಿಯಾಗಿ ಏನನ್ನು ಬೇಡಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿ 1 ಲೋಟ ಹಾಲನ್ನು ಇಟ್ಟು ನೈವೇದ್ಯ ಮಾಡಿದ್ರೆ ಸಾಕು. ಹಾಲು ಇಲ್ವಾ, ಒಂದು ಸಕ್ಕರೆ, ಸಕ್ಕರೆ ಸಿಗದೇ ಇರೋ ಪರಿಸ್ಥಿತಿಲಿ ಸಕ್ಕರೆ ಕೂಡ ಇಟ್ಟರೂ ಕೂಡ ಅವರು ಸ್ವೀಕರಿಸ್ತಾರೆ. ಇಟ್ಟು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಅಂತ ಕೈ ಮುಗಿದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.